ಒಂದು ಇತಿಹಾಸವನ್ನು ಹೇಳ್ತಾರೆ ನಮ್ಮ ಸಂಶೋಧಕರು. ನಮ್ಮ ದೇಶದ, ನಮ್ಮ ಕರ್ನಾಟಕದ ಅತ್ಯುನ್ನತ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯವನ್ನು ವಿಜಾಪುರದ ಆದಿಲ್ ಶಾಹಿ ಕೊಳ್ಳೆ ಹೊಡಿತಾನ, ದರೋಡೆ ಮಾಡ್ತಾನ, ಯುದ್ಧ ಮಾಡಿ 6 ತಿಂಗಳ ಕಾಲ ಆನೆ ಮೇಲೆ ಸಂಪತ್ತನ್ನು ಹೇರ್ಕೊಂಬರ್ತಾನಂತವ. ಆನೆ ಮೇಲೆ ಸಂಪತ್ತನ್ನು ಹೇರ್ಕೊಂಬಂದಾಗ ಆನೆ ನಿಶೆ ಒಳಗೆ ಹೋಗಿ ಯಾವುದೋ ಒಂದು ಹಳ್ಳಿ ಒಳಗೆ ಬಿದ್ದು ಬಿಡ್ತೈತಿ. ಆನೆ ಮೇಲೆ ಹೇರಿದಂಥ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳು ಕೆಳಗೆ ಬಿದ್ದು ಬಿಡ್ತಾವಂತ. ಅವಾಗ ಆ ಊರಿನ ಜನರೆಲ್ಲ ಅವುಗಳನ್ನ ಆರಿಸ್ಕೊಂಬಂದು ಮನಿ ಹಿಡಿಲಿಲ್ಲ, ಹೊಡ ಹಿಡಿಲಿಲ್ಲ, ಆಸ್ತಿ ಮಾಡಲಿಲ್ಲ, ಅಂತಸ್ ಮಾಡಲಿಲ್ಲ, ಬಂಗಾರ ತಗೊಳ್ಳಿಲ್ಲ, ಬೆಳ್ಳಿ ತಗೊಳ್ಳಿಲ್ಲ, ಸೀರೆ ತಗೊಳ್ಳಿಲ್ಲ, ಆಭರಣ ತಗೊಳ್ಳಿಲ್ಲ. ಏನು ತಗೊಂಡ್ರಪ್ಪ ಅಂದ್ರೆ ಅವರು ಕೊಬ್ಬರಿ, ಬೆಲ್ಲ, ಉತ್ತತ್ತಿ, ದ್ರಾಕ್ಷಿ, ಗೋಡಂಬಿ ತಗೊಂಡ್ರಂತ. ಯಾಕಂದ್ರೆ ಆಳದ್ ಹೋದಂಥ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಬೇಕಾಗಿತ್ತಂದ್ರೆ ನಮ್ಮ ಮಕ್ಕಳು ಸೈನ್ಯದೊಳಗೆ ಹೋಗ್ಬೇಕು. ಸೈನ್ಯದೊಳಗೆ ಹೋಗ್ಬೇಕಾದ್ರೆ ಏನು ತಿನ್ಬೇಕ್ರಿ? ಬ್ರೆಡ್ಡು, ಬಿಸ್ಕಿಟು, ಜಾಮೂನು, ಎಗ್ ರೈಸ ಅಲ್ಲ. ನಮ್ಮ ಸಂಗೊಳ್ಳಿ ರಾಯಣ್ಣ ಏನು ತಿಂತಿದ್ದಂದ್ರೆ ಕೊಬ್ಬರಿ, ಬೆಲ್ಲ, ಉತ್ತತ್ತಿ, ದ್ರಾಕ್ಷಿ, ಗೋಡಂಬಿಗಳನ್ನು ತಿಂದು ಸೈನ್ಯದೊಳಗೆ ಸೇರಿ ಮತ್ತೆ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಬೇಕನ್ನುವಂಥ ಕನಸನ್ನು ಕಟ್ಟುವುದಕ್ಕಾಗಿ ನಮ್ಮ ಹಿರಿಯರು ಹೇಳಿದ್ರು, ಆನೆ ಬಂತಂದ ಆನೆ ವಿಜಾಪುರದಲ್ಲ ವಿಜಯನಗರದ ಆನೆ, ಆನೆ ಬಂತಂದ ಆನೆ ವಿಜಯನಗರದ ಆನೆ, ಇಲ್ಲಿಗಾಕ ಬಂತು, ಹಾದಿ ತಪ್ಪಿ ಬಂತು, ಹಾದಿಗೊಂದು ದುಡ್ಡು, ಬೀದ್ಗೊಂದು ದುಡ್ಡು, ದುಡ್ಡ ಕೊಟ್ಟು ಸೇರ್ ಕೊಬ್ಬರಿ ತಂದು ಲಟ ಮುರಿದು ಮಕ್ಕಳ ಕೈಯ ಕೊಟ್ಟು ಮತ್ತೆ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಬೇಕನ್ನುವಂಥ ಕನಸನ್ನು ಯಾರು ಕಟ್ತಿದ್ರು? ನಮ್ಮ ಹಿರಿಯರು ಕಟ್ತಿದ್ರು. ಅವ್ರಿಗೊಂದು ಜೋರಾದ ಚಪ್ಪಲಿ ಹಾಕೋಣಲ್ಲ. ಬಂಧುಗಳೇ, ಜನಪದ ಸಾಹಿತ್ಯ ಅದ್ಭುತವಾದಂಥ ಸಾಹಿತ್ಯ. ಹುಟ್ಟಿನಿಂದ ಚಟ್ಟದವರೆಗೆ ಮನುಷ್ಯ ಹಿಂಗೆ ಬದುಕಬೇಕನ್ನೋದನ್ನ ನಮ್ಮ ಹಿರಿಯರು 4 ಸಾಲೊಳಗೆ ಹೇಳ್ತಾರೆ. ಅವರು ಹಿಂಗೆ ಬದುಕಬೇಡೋ ಮನುಷ್ಯ, ಮತ್ತೆ ಹುಟ್ಟಿ ಬರಲಿಕ್ಕೆ ಇದು ಹುಲ್ಲು ಜನ್ಮ ಅಲ್ಲ. ಬಂಧುಗಳಾಗಿ, ಬಾಂಧವರಾಗಿ, ಜಾತಿ ಧರ್ಮಗಳನ್ನು ಬಿಟ್ಟು ಅಂತರಾತ್ಮದ ಜ್ಯೋತಿಯನ್ನು ಬೆಳೆಸ್ಬೇಕಂತ ಹೇಳ್ತಿದ್ರು ಅವರು. ಅದಕ್ಕೆ ಆಚಾರಕ್ಕೆ ಅರಸನಾಗು, ನೀತಿಯಲ್ಲಿ ಪ್ರಭುವಾಗು, ಮಾತಿನಲ್ಲಿ ಚುಡಾಮಣಿಯಾಗು, ಜಗಕ್ಕೆ ಜ್ಯೋತಿಯಾಗು ನನ್ನ ಕಂದ. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಕನಸನ್ನ ನನಸು ಮಾಡಬೇಕಾಗಿತ್ತು ಅಂದ್ರೆ ಇವತ್ತ ರಾಯಣ್ಣನ ಜಾತ್ರೆ ಹೆಂಗೆ ಆಚರಣೆ ಮಾಡಬೇಕು? ಜಾತಿ ಭೇದವಾಗಿ, ರಾಜಕೀಯ ಭೇದವಾಗಿ, ನೀತಿಯಿಂದ ನಾವೆಲ್ಲರೂ ಕೂಡ ರಾಯಣ್ಣನ ಜಾತ್ರೆಯನ್ನು ಮಾಡಬೇಕು. ಜೈ ರಾಯಣ್ಣ! ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅಂತಹ ರಾಯಣ್ಣನ ಗೀತೆಯನ್ನು ಹಾಡ್ತಾ ಇದ್ದೇವೆ. ರಾಯಣ್ಣ ಏರಳಿ ಎತ್ತರದ ಅಜಾನಬಾಹು, ಯುದ್ಧ ಕಲೆಯಲ್ಲಿ, ಕುಸ್ತಿಯಲ್ಲಿ, ಸರ್ವ ವಿದ್ಯೆಗಳಲ್ಲಿ ಸಂಪನ್ನನಾದಂತಹ ಕೇವಲ 33 ವರ್ಷ. ಇವತ್ತ 33 ವರ್ಷಕ್ಕೆ ನಮ್ಮ ಯುವಕರು ಸಾಯ್ತಾರ. ರಾಯಣ್ಣನು ಕೂಡ 33 ವರ್ಷಕ್ಕೆ ಸತ್ತ. ರಾಯಣ್ಣ ಯುದ್ಧ ಮಾಡಿ ವೈರಿಗಳ ಹೆಡೆಮುರಿ ಕಟ್ಟಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಇಡೀ ಭಾರತ ದೇಶ, ಕರ್ನಾಟಕಕ್ಕಲ್ಲ ಬಂಧುಗಳೇ, ಇಡೀ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆಯನ್ನು ಊದಿದವರು ಯಾರು? ನಮ್ಮ ಸಂಗೊಳ್ಳಿ ರಾಯಣ್ಣ. ಅಂತಹ ರಾಯಣ್ಣನ ಒಂದು ಗೀತೆ, ಹುಲಿ ಹುಟ್ಟಿತು ಕಿತ್ತೂರ ನಾಡಾಗ. ಹುಲಿ ಹಂಗ ಹುಟ್ಟಲಿಲ್ಲ, ಗರ್ಜನೆ ಮಾಡ್ಕೊಂತ ಹುಡ್ತು. ಹುಲಿ ಹಾಲು ಕುಡಿದವರು ಹುಲಿ ಹಂಗ ಗರ್ಜನೆ ಮಾಡ್ಬೇಕನ್ನೋದನ್ನು ತೋರಿಸಿಕೊಟ್ಟವ್ರು ಯಾರಂದ್ರೆ ನಮ್ಮ ಸಂಗೊಳ್ಳಿ ರಾಯಣ್ಣ. ಸಿಂಧೂರು ಲಕ್ಷ್ಮಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಹಾಗೆ ಅವನ ಜೊತೆಗೆ ಇರುವಂತಹ ಸಾಕಷ್ಟು ಜನರು ತಮ್ಮ ಪ್ರಾಣವನ್ನು ಪಣವಾಗಿಟ್ಟು ಇವತ್ತು ನಾವು ಸ್ವತಂತ್ರವಾಗಿ ಜೀವನ ಮಾಡ್ತಿದ್ದೀವಿ ಅಂದ್ರೆ, ಸ್ವತಂತ್ರವಾಗಿ ಇಲ್ಲಿ ಕಾಡ್ತಿದ್ದೀವಿ ಅಂದ್ರೆ, ಸ್ವತಂತ್ರವಾಗಿ ಹಾಡ್ತಿದ್ದೀವಿ ಅಂದ್ರೆ, ಸ್ವತಂತ್ರತೆಯ ಅರ್ಥವನ್ನು ತಿಳ್ಕೊಂಡಿದ್ದೀವಿ ಅಂದ್ರೆ ಅವರ ಪ್ರಾಣದ ಫಲವಾಗಿ ಅವರ ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರ ಮಾಡೋದು ಬೇಡ. ಅವರ ಸ್ವಾತಂತ್ರ್ಯಕ್ಕೆ ಒಂದು ದುಬ್ಬದ ಮ್ಯಾಲ ಕಲಹಿರಿ ಕೇಳತಾರ ಪಾಳೆ ಕೊಡಬೇಕೀಗ, ಕೆಂಚವನ್ ಹಿಡದರ ದುಬ್ಬದ ಮ್ಯಾಲ ಕಲಹಿರಿ ಕೇಳತಾರ ಪಾಳೆ ಕೊಡಬೇಕೀಗ, ಕೆಂಚವನ್ ಹಿಡದರ ದುಬ್ಬದ ಮ್ಯಾಲ ಕಲಹಿರಿ ಕೇಳತಾರ ಪಾಳೆ ಕೊಡಬೇಕೀಗ, ಕರಿ ನಿನ್ನ ಮಗ ಭೂಪಗ ಬಿಡೋದಿಲ್ಲ ನಿಮ್ಮ ಅಪ್ಪಗ, ಕುಲಕರ್ಣಿ ಕೈ ಗೊತ್ತಿರಲಿ ಮುದುಕಿ ನಿನಗ ನೆನಪಾದಾಗ, ಕರಿ ನಿನ್ನ ಮಗ ಭೂಪಗ ಬಿಡುದಿಲ್ಲ ನಿಮ್ಮ ಅಪ್ಪಗ, ಕುಲಕರ್ಣಿ ಕೈ ಗೊತ್ತಿರಲಿ ಮುದುಕಿ ನಿನಗ ನೆನಪಾದಾಗ, ಸರ್ವಾರು ಅಳತರ ಆಗ ಕೆಂಚವ್ವನ ಕಾಲಾಗ, ಹುಲಿಯೋ ಹುಟ್ಟಿತೋ ಕಿತ್ತೂರ ನಾಡಾಗ, ಬಂಟಾರಾಯಣ್ಣ ಸಂಗೊಳ್ಳಿ ಊರಾಗ.
ಹಿಡದಾನೋ ಬಲಗೈಯದೊಳಗ ಹೋಗಿ ಬೀಳತಾನ ಕೆಂಚವ್ವನ ಪಾದದ ಮ್ಯಾಲ ಹತಿಯಾರ ಹಿಡಿದಾನೋ ಬಲಗೈಯದೊಳಗ ಹೋಗಿ ಬೀಳತಾನ ಕೆಂಚವ್ವನ ಪಾದದ ಮ್ಯಾಲ ಹತಿಯರ ಹಿಡಿದಾನೋ ಬಲಗೈಯದೊಳಗ ಹೋಗಿ ಬೀಳತಾನ ಕೆಂಚವ್ವನ ಪಾದದ ಮ್ಯಾಲ ಕುಲಕರ್ಣಿಯಿಂದ ಆಯ್ತು ತಾಯಿ ಹಿಂಗ ಕಡಿಬೇಕಂತೇಳಿ ಜಿಗಿಯದಿದ್ದ ರಾಯಣ್ಣ ಹುಲಿ ಹಾಂಗ ಕುಲಕರ್ಣಿಯಿಂದ ಆಯ್ತು ತಾಯಿ ಹಿಂಗ ಕಡಿಬೇಕಂತೇಳಿ ಜಿಗಿಯತ್ತಿದ್ದ ರಾಯಣ್ಣ ಹುಲಿ ಹಾಂಗ ಆಶೀರ್ವಾದ ಮಾಡಳ ಕೆಂಚವ್ವ ಜೈ ಜೈ ಮನದಾಗ ಹುಲಿಯೋ ಹುಟ್ಟಿತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಬೆಂಕಿ ಬಿದ್ದಿತೋ ಬ್ರಿಟಿಷರ ಅರಸಗ ಬಂಧನ ಬಳಗುಂದಕ ಆಗಿಂದಾಗ ಬೆಂಕಿ ಬಿದ್ದಿತೋ ಬ್ರಿಟಿಷರ ಅರಸಗ ಬಂಧನ ಬಾಳಗೊಂದಕ ಆಗಿಲ್ದಾಗ ಬೆಂಕಿ ಬಿದ್ದಿತೋ ಬ್ರಿಟಿಷರ ಅರಸಗ ಬಂಧನ ಬಳಗುಂದಕ ಆಗಿಂದಾಗ ದಂಡ ಹಿಡಿದು ಮಟ್ಟಿ ಮ್ಯಾಲ ಹೌದು. ಸುದ್ದಿ ತಿಳಿದೋ ರಾಯನಗ ಎಣ್ಣಿ ಪಣದಿ ಹಚ್ಚಿ ಗಿಡಗಳಿಗೆ ಬಳಗುಂದಕ ಬೆಳಕಾದಾಗ ದಂಡ ಇಳಿತು ಮಟ್ಟಿ ಮ್ಯಾಲ ಹೌದು. ಸುತ್ತಿ ತಿಳಿತು ರಾಯನಗ ಎಣ್ಣಿ ಪಡತಿ ಹಚ್ಚಿ ಗಿಡಗಳಿಗೆ ಬಳಗೊಂದಕ ಬೆಳಕಾದಾಗ ಗುಂಡಾರಿಸಿ ಬ್ರಿಟಿಷರ ದಂಡೋತು ನಡ್ಕೊಳ್ಳದಾಗ ಹುಲಿಯೋ ಹುಟ್ಟಿತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ರಾಯಣ್ಣನ ಯಾರು ಬೇರೆದವ್ರು ಹಿಡ್ಕೊಡ್ಲಿಲ್ಲ. ರಾಯಣ್ಣ 5 ವರ್ಷಗಳ ಕಾಲ ಗೆಲೀರ ಯುದ್ಧ ಮಾಡ್ತಾನ. ಒಂದು ದಿವಸ ಕೂಡ ಬ್ರಿಟಿಷರ ಕಣ್ಣಿಗೆ ಕಾಣೋದಿಲ್ಲ. ರಾತ್ರಿ ಹೊತ್ತೊಳಗ ಬೆಂಕಿ ಹಚ್ಚಿ ಯುದ್ಧ ಮಾಡಿದ್ರ ಹಗಲಿ ಹೊತ್ತಿನೊಳಗ ಗಿಡಗಳಿಗೆ ನೇತಾಡಿ ಬೆಂಕಿ ಹಚ್ಚಿ ಯುದ್ಧ ಮಾಡ್ತಿದ್ದ. ಅಂತಹ ರಾಯಣ್ಣನ ಹಿಡಿಬೇಕು ಅಂತೇಳಿ ಹೊಂಚಾಕಿದಂತ ಬ್ರಿಟಿಷರಿಗೆ ಸಿಗ್ಲಾರ್ದಾಗ ನಮ್ಮವರೇ ನಮಗ ಮೋಸ ಮಾಡ್ತಾರ, ನಮ್ಮವರೇ ನಮಗ ಹಿಡಿದು ಕೊಡ್ತಾರ ಅನ್ನೋದಕ್ಕ ದಿಗಿನಾಳ ವೆಂಕನಗೌಡ ಕೊದಲ್ಪುರ ಗೌಡ್ರು ಇವನನ್ನು ಹಿಡಿದು ಕೊಡ್ಲಿಕ್ಕೆ ಸಂಚು ಮಾಡ್ತಾರ. ದಿಗಿನಾಳ ವೆಂಕನಗೌಡ ಕೊದಲ್ಪುರ ಗೌಡಗ ರಾಯಪ್ಪ ನಡ್ಕೋತಿದ್ದ ಹೊಟ್ಟಿಯ ಮಗನಂಗ ದೇನಾಳ ವೆಂಕನಗೌಡ ಕೊದಲ್ಪುರ ಗೌಡಗ ರಾಯಪ್ಪ ನಡ್ಕೊತಿದ್ದ ಹೊಟ್ಟಿಯ ಮಗನಂಗ ದಿಗಿನಾಳ ವೆಂಕನಗೌಡ ಕೊದಲ್ಪುರ ಗೌಡಗ ರಾಯಪ್ಪ ನಡ್ಕೋತಿದ್ದ ಹೊಟ್ಟಿಯ ಮಗನಂಗ ಒಳಸಂಚಿಕ ಒಪ್ಪಿದರಾಗ ಬ್ರಿಟಿಷರ ಕೈಯಾಗ ನಾಳೆ ಹಿಡಿದ ಕೊಡುತ್ತೀವಿ ಅಂತರ ಗೋರಿ ಬೆಣತಿ ಹಳದಾಗ ಒಳಸಂಚಕ ಒಪ್ಪಿದರಾಗ ಬ್ರಿಟಿಷರ ಕೈಯಾಗ ನಾಳೆ ಹಿಡಿದು ಕೊಡುತ್ತೇವೆ ಅಂತರ ಗೋರಿ ಬೆಳಕಿ ಹಳದಾಗ ಉದಯ ಕಣಿಮ ದಂಡ ಇರಬೇಕಲ್ಲಿ ನಾವು ಕರದಾಗ ಹುಲಿಯೋ ಹುಟ್ಟಿತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಗೌಡ್ರು ರಾಯಣ್ಣನ ಕರೆಸಾರೋ ಆಗಿಂದಾಗ ಅಡಿಗೆ ಮಾಡಿಸಿ ಹೊತ್ಕೊಂಡು ಹೋದ್ರು ಹೊರಗ ಗೌಡ್ರು ರಾಯಣ್ಣನ ಕರಿಸಾರೋ ಆಗಿಂದಾಗ ಅಡಿಗೆ ಮಾಡಿಸಿ ಹೊತ್ತುಕೊಂಡು ಹೋದ್ರು ಹೊರಗ ಗೌಡ್ರು ರಾಯಣ್ಣನ ಕರೆಸಾರೋ ಆಗಿಂದಾಗ ಅಡಿಗೆ ಮಾಡಿಸಿ ಹೊತ್ತುಕೊಂಡು ಹೋದ್ರು ಹೊರಗ ಸೂರ್ಯ ಉದಯ ಆಗುವಾಗ ಜಳಕ ಮಾಡುವಾಗ ಸೀಟಿ ಹಾಕಿ ಬಂದಿಡದಾರೋ ಬಂಟ ರಾಯಣ್ಣಗ ಸೂರ್ಯ ಉದಯ ಆಗುವಾಗ ಜಳಕ ಮಾಡುವಾಗ
ಸುದ್ದಿ ತಿಳಿತೋ ಶಾಂತಾನಂದ ಗುರುಗ ರಾಯನ ಹಿಡ್ಕೊಂಡು ಹೋಗ್ಯಾರೋ ನಂದಗಡಕ ಸುದ್ದಿ ತಿಳಿತೋ ಶಾಂತಾನಂದ ಗುರುಗ ರಾಯನ ಹಿಡ್ಕೊಂಡು ಹೋಗ್ಯಾರೋ ನಂದಗಡಕ ಸುದ್ದಿ ತಿಳಿತೋ ಶಾಂತಾನಂದ ಗುರುಗ ರಾಯನ ಹಿಡ್ಕೊಂಡು ಹೋಗ್ಯಾರೋ ನಂದಗಡಕ ಮೋಸ ಮಾಡಿ ಹಿಡಿಸಿಕೊಟ್ಟವಾಗ ಶಾಪ ಕೊಟ್ಟ ಗುರು ಹಿಂಗ ಹುಳ ಬೀಳಲಿ ಅನ್ನ ತಾನೋ ಊಟದ ಎಡಿಯಾಗ ಮೋಸ ಮಾಡಿ ಹಿಡಿಸಿಕೊಟ್ಟವಾಗ ಶಾಪ ಕೊಟ್ಟ ಗುರು ಹಿಂಗ ಹುಳ ಬೀಳಲಿ ಅನ್ನತಾನ ಊಟದ ಎಡಿಯಾಗ ಹುಟ್ಟಾಲಿ ಅವರೆಲ್ಲ ತಾನು ತಂದೆಯ ಕುಲದಾಗ ಹುಲಿಯೋ ಹುಟ್ಟಿತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ರಾಯನನ್ನ 1831ರಲ್ಲಿ ಗಲ್ಲಿಗೆ ಹಾಕ್ಬೇಕಂತ ಹೇಳಿ ನಿರ್ಧಾರ ಮಾಡ್ತಾರ. ಸಂಗೊಳ್ಳಿ ಕರ್ಕೊಂಡ್ ಬರ್ತಾರ. ಸಂಗೊಳ್ಳಿ ಒಳಗ ಆಲದ ಮರಕ್ಕ ರಾಯನನ್ನ ಹಾಕಬೇಕು ಅಂತ ಹೇಳಿ ನಿಶ್ಚಯ ಮಾಡಿದಾಗ ಬ್ರಿಟಿಷರು ಹೇಳ್ತಾರ, ರಾಯಣ್ಣ ನಿನ್ನ ಕೊನೆ ಆಸೆ ಏನು? ನಿನ್ಗ ಗಲ್ಲಿಗೆ ಹಾಕ್ತಾ ಇದ್ದೀವಿ, ನೀ ಹೆಂಡತಿ ನೋಡ್ಬೇಕಾ, ಮಕ್ಕಳು ನೋಡ್ಬೇಕಾ, ನಿನ್ಗೆ ಆಸ್ತಿ ಬೇಕಾ, ಅಂತಸ್ತು ಬೇಕಾ? ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ರಾಯನಿಗೆ ಮದುವೆ ಆಗಿತ್ತು, ರೇಖವ್ ಅನ್ನುವಂತಹ ಹೆಂಡತಿ ಕೂಡ ಇದ್ಲು, ಮಗ ಇದ್ದ, ಕೊನೆಗೆ ಮೊಮ್ಮಗ ಕೂಡ ಇದ್ದ. ಅಂತಹ ರಾಯಣ್ಣ ಕೊನೆಯದಾಗ ಹೇಳ್ತಾನ, ನನಗೆ ಹೆಂಡತಿ ಬೇಡ, ಮಕ್ಕಳು ಬೇಡ, ತಾಯಿ ಬೇಡ, ತಂದೆ ಬೇಡ, ನನ್ನ ದೇಶಕ್ಕಾಗಿ ನನ್ನ ಪ್ರಾಣವನ್ನ ಪಣವಾಗಿ ಕೊಡ್ತಾ ಇದ್ದೀನಿ. ನನ್ನನ್ನ ಈಗ ತಾನೇ ಗಲ್ಲಿಗೆ ಹಾಕ್ರಿ, ಆದ್ರ ಗಲ್ಲಿಗೆ ಹಾಕಿದ್ರ ಮೇಲೆ ನನ್ನಂತ ರಾಯಣ್ಣ ಮನೆಗೊಬ್ಬೊಬ್ರು ಹುಡ್ತಾರ, ಸ್ವತಂತ್ರವನ್ನ ತಂದು ಕೊಡ್ತಾರ, ಬ್ರಿಟಿಷರನ್ನ ಓಡಿಸ್ತಾರ ಅನ್ನುವಂತ ಮಾತನ್ನ ಕೆಚ್ಚದೆಯ ವೀರ ನಮ್ಮ ಕನ್ನಡದ ಕಲಿ ಸಂಗೊಳ್ಳಿ ರಾಯಣ್ಣ ಜನತೆಗೆ, ಬ್ರಿಟಿಷರಿಗೆ ಹೇಳ್ತಾನೆ. ಗಲ್ಲಿಗೆ ಹಾಕುವಾಗ ಕೇಳ್ಯಾರೋ ರಾಯನಗ ಮನದನ ಆಸೆ ಬಿತ್ತರಿಸೋ ಬೇಗ. ಗಲ್ಲಿಗೆ ಹಾಕುವಾಗ ಕೇಳ್ಯಾರೋ ರಾಯಣಗ ಮನದನ ಆಸೆ ಬಿತ್ತರಿಸೋ ಬೇಗ. ಗಲ್ಲಿಗೆ ಹಾಕುವಾಗ ಕೇಳ್ಯಾರೋ ರಾಯನಗ ಮನದನ ಆಸೆ ಬಿತ್ತರಿಸೋ ಬೇಗ. ಜೈ ಭುವನೇಶ್ವರಿ ಅಮ್ಮ ಅಮ್ಮ ಜೈ ಭುವನೇಶ್ವರಿ ಅಪ್ಪಣೆ ಕೊಡು ತಾಯಿ ನನಗ ಮನೆಗೊಬ್ಬ ಹುಟ್ಟಲಿ ರಾಯನ ಕನ್ನಡದ ನಡಿಯಾಗ. ಜೈ ಭುವನೇಶ್ವರಿ ಅಪ್ಪಣೆ ಕೊಡು ತಾಯಿ ನನಗ ಮನೆಗೊಬ್ಬ ಹುಟ್ಟಲಿ ರಾಯನ ಕನ್ನಡದ ನಡಿಯಾಗ. ಅಷ್ಟರೊಳಗ ಗಲ್ಲಿಗೆ ಹಾಕ್ಯಾರೋ ಆಲದ ಮರಕ ಹುಲಿಯೋ ಹುಟ್ಟಿತು ಕಿತ್ತೂರ ನಾಡಾಗ ಕಂಠರಾಯಣ್ಣ ಸಂಗೊಳ್ಳಿ ಊರಾಗ. ರಾಮನಗೌಡನ ಪಾಟೀಲ್ ಸಾಕಿನ್ ಮಕ್ಕಳಾಪುರ ಅವರು ನಮ್ಮ ಕಲಾವಿದರಿಗೆ 501 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಬಂಧುಗಳೇ. ಸಂಗೊಳ್ಳಿ ಊರು. ಜೈ ರಾಯಣ್ಣ. ಜೈ ಜೈ